ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸರಸ್ವತಿ ಟ್ಯುಟೋರಿಯಲ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು EMRS ಹಾಸ್ಟೆಲ್ ವಾರ್ಡನ್ ಅಡ್ಮಿನಿಸ್ಟ್ರೇಟಿವ್ ಆಪ್ಟಿಟ್ಯೂಡನ್ನ ಟಾಪ್ 10 ಕ್ವೆಶನ್ಸ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ. ಹೂ ಈಸ್ ಅ ಕಾಂಪಿಟೆಂಟ್ ಟು ಇಶ್ಯೂ ಅ ಸರ್ಟಿಫಿಕೇಟ್ ಅಂಡರ್ FR26 ಇನ್ ಕೇಸ್ ಆಫ್ ಎನ್ ಅಫಿಷಿಯಲ್ ಅಫಿಸಿಯೇಟಿಂಗ್ ಇನ್ ಅ ಹೈಯರ್ ಪೋಸ್ಟ್ ಫಾರ್ ದ ಲೀವ್ ಪೀರಿಯಡ್ಸ್ ಎಕ್ಸ್ಕ್ಲೂಡಿಂಗ್ EXOL ಅಂತ ಇದೆ. ಸೊ ಏನದು FR26 ಅಂತ ನೋಡೋದಾದರೆ, FR ಇಸ್ ಅ ಫಂಡಮೆಂಟಲ್ ರೂಲ್. ಆ 26 ರೂಲ್ ಏನು ಹೇಳುತ್ತೆ, ಯಾವುದ್ರ ಬೇಸಿಸ್ ಮೇಲೆ ಅಂತ ಕೇಳ್ತಾ ಇದ್ದಾರೆ ಅವರು. ಅಲ್ಲಿ ನೋಡೋದಾದರೆ ಈ ಒಂದು ಲೀವ್ ಪೀರಿಯಡ್ಸ್ ಇರುತ್ತೆ ಅಲ್ವಾ, ಇವಾಗ ಯಾರಾದರೂ ಒಂದು ಎಂಪ್ಲಾಯಿ ಲೀವ್ ತೊಗೊಂಡಿದ್ದಾಗ ಈ ಒಂದು ಲೀವ್ ಪೀರಿಯಡ್ EXOL ಅಂತ ಅಂದರೆ ದಿಸ್ ಇಸ್ ಎಕ್ಸ್ಟ್ರಾಡಿನರಿ ಲೀವ್ ಅಂತ. ಸೊ ಈ ಲೀವ್ನ ಒಂದು ಸ್ಯಾಂಕ್ಷನ್ ಬಗ್ಗೆ ಆಗಿರಬಹುದು, ಅಥವಾ ಈ ಒಂದು ಸರ್ಟಿಫಿಕೇಟ್ನ ಇಶ್ಯೂ ಮಾಡೋದ್ರ ಬಗ್ಗೆ ಆಗಿರಬಹುದು, ಅದನ್ನು ಯಾವ ಅಥಾರಿಟಿ ನೋಡ್ಕೊಳ್ಳುತ್ತೆ ಅಂತ ನಾವು ನೋಡೋದಾದರೆ, ಅಪಾಯಿಂಟಿಂಗ್ ಅಥಾರಿಟಿ ವಿಲ್ ಲುಕ್ ಆಫ್ಟರ್ ಇಟ್. ಇದ್ರ ಬಗ್ಗೆ ಇನ್ನೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇಲ್ಲಿದೆ, ನಾವು ನೋಡಬಹುದು. FR26, the following provisions prescribes the condition on which the counts of increments on time scale, ಯಾವ್ಯಾವ ಬೇಸಿಸ್ ಮೇಲೆ ಆಗುತ್ತೆ ಅಂತ ಇಲ್ಲಿ ನೋಡಬಹುದು. ಎಕ್ಸ್ಟ್ರಾಡಿನರಿ ಲೀವ್ ಟೇಕನ್ ಅದರ್ವೈಸ್ ದನ್ ದ ಮೆಡಿಕಲ್ ಸರ್ಟಿಫಿಕೇಟ್ ಶಲ್ ಕೌಂಟ್ ಫಾರ್ ದ ಇನ್ಕ್ರಿಮೆಂಟ್. ಸೊ ಆ ಲೀವ್ ಜೊತೆಗೆ ಮೆಡಿಕಲ್ ಸರ್ಟಿಫಿಕೇಟ್ ಕೊಟ್ಟರು ಕೂಡ ಅದೊಂದು ಇನ್ಕ್ರಿಮೆಂಟ್ಗೆ ಕೌಂಟ್ ಆಗ್ತಾ ಹೋಗುತ್ತೆ. ಆಲ್ ಲೀವ್ ಎಕ್ಸೆಪ್ಟ್ ಎಕ್ಸ್ಟ್ರಾಡಿನರಿ ಲೀವ್ ಟೇಕನ್ ಅದರ್ವೈಸ್ ದನ್ ಅ ಮೆಡಿಕಲ್ ಸರ್ಟಿಫಿಕೇಟ್ ಆ್ಯಂಡ್ ಅ ಪೀರಿಯಡ್ ಆಫ್ ಡೆಪ್ಯುಟೇಷನ್ ಆಫ್ ಔಟ್ ಆಫ್ ಇಂಡಿಯಾ ಶಲ್ ಕೌಂಟ್ ಫಾರ್ ದ ಇನ್ಕ್ರಿಮೆಂಟ್. ಅಂದರೆ ಇನ್ಕ್ರಿಮೆಂಟ್ಗಳಿಗಾಗಿರಬಹುದು, ನಾವು ತಗೊಳ್ಳುವಂಥ ಲೀವ್ಗಳಿಗಾಗಿರಬಹುದು, ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಅದನ್ನು ಆ ಒಂದು ಸರ್ಟಿಫಿಕೇಟ್ನ ಇಶ್ಯೂ ಮಾಡೋದು ಯಾರು ಅಂತ ನಾವು ನೋಡಿದಾಗ ಅದು ಅಪಾಯಿಂಟಿಂಗ್ ಅಥಾರಿಟಿ ಅವರು ಇಶ್ಯೂ ಮಾಡ್ತಾರೆ. ನೆಕ್ಸ್ಟು, ಫ್ರಮ್ ವೆನ್ ವಿಲ್ ಆಲ್ ಕೈಂಡ್ಸ್ ಆಫ್ ಲೀವ್ ಎಕ್ಸ್ಕ್ಲೂಡಿಂಗ್ EXLO ವಿತೌಟ್ ಇನ್ಕ್ರಿಮೆಂಟ್ ಸರ್ಟಿಫಿಕೇಟ್ ಕೌಂಟ್ ವಿತೌಟ್ ಮೆಡಿಕಲ್ ಸರ್ಟಿಫಿಕೇಟ್ ಕೌಂಟ್ ಫಾರ್ ಇನ್ಕ್ರಿಮೆಂಟ್. ಸೊ ಈ ರೂಲ್ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಇಲ್ಲ ಅಂದ್ರೂ ಮತ್ತು ಈ ಎಕ್ಸ್ಟ್ರಾಡಿನರಿ ಲೀವ್ನ ಎಕ್ಸ್ಕ್ಲೂಡ್ ಮಾಡೋದು ಬಿಟ್ಟು ಕೂಡ ಇನ್ಕ್ರಿಮೆಂಟ್ನ ಮಾಡಬಹುದು ಅಂತ ಶುರುವಾಗಿದ್ದು ಯಾವ ಒಂದು ಟೈಮಿಂದ ಅಂದರೆ 22/10 ಅಂದರೆ ಅಕ್ಟೋಬರ್ 22ನೇ ತಾರೀಕು 1963 ಈ ಒಂದು ರೂಲ್ನ ತರ್ತಾರೆ. ಸೊ ನೆಕ್ಸ್ಟ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಡಸ್ ನಾಟ್ ಕ್ವಾಲಿಫೈ ಫಾರ್ ಅ ಗ್ರ್ಯಾಂಟ್ ಆಫ್ ಹೊನೋರಿಯಮ್ ಟು ಅ ಗೌರ್ನಮೆಂಟ್ ಸರ್ವೆಂಟ್ ಅಂತ ಇದೆ. ಇದಕ್ಕೆ ಮೀನಿಂಗ್ ನಮಗೆ ಗೊತ್ತಾಗಬೇಕು ಅಂತಂದರೆ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು. ಹಿಯರ್ ವಿ ಕ್ಯಾನ್ ಸಿ ದ ಮೀನಿಂಗ್ ಆಫ್ ಹೊನೋರಿಯಮ್. ಸೊ ವಾಟ್ ಎಕ್ಸಾಕ್ಟ್ಲಿ ಅದರ ಮೀನಿಂಗ್ ಅಂತಂದರೆ, ಒಂದು ನಾರ್ಮಲ್ ಆಗಿ ಪೇ ಮಾಡುವಂಥದ್ದು, ಲೈಕ್ ಇಟ್ ಈಸ್ ಅ ಕೈಂಡ್ ಆಫ್ ಅಪ್ರಿಸಿಯೇಷನ್ ಆಫ್ ಡೂಯಿಂಗ್ ದಟ್ ಪರ್ಟಿಕ್ಯುಲರ್ ಥಿಂಗ್. ಓಕೆ, ಇಲ್ಲಿ ನೋಡ್ಬೋದು. ಹೊನೋರಿಯಮ್ ಮೀನ್ಸ್ ಅ ರೆಕರಿಂಗ್ or a non-recurring payment granted to a government servant from the Consolidated Fund of India or the Consolidated Fund of the State or the Consolidated Fund of Union Territory. ಸೊ ಇದನ್ನು ನಾವು ಹೊನೋರಿಯಮ್ ಅಂತ ಆ್ಯಕ್ಚುಲಿ ಡಿಫೈನ್ ಮಾಡೋದು. ಅಂದರೆ ಲೈಕ್ ಇಟ್ ಈಸ್ ಅ ಗಿವಿಂಗ್ ಅ ಅಮೌಂಟ್ ಫಾರ್ ದ ಪರ್ಸನ್ ಹೂ ವರ್ಕ್ ಫಾರ್, ಅಂದರೆ ಗೌರ್ನಮೆಂಟ್ ಸರ್ವೆಂಟ್ಗೆ ಕೊಡುವಂಥ ಅಮೌಂಟು, ಅದು ರೆಕರಿಂಗ್ ಆದರೂ ಆಗಿರ್ಬೋದು, ಅದು ನಾನ್ ರೆಕರಿಂಗ್ ಪೇಮೆಂಟ್ ಆದರೂ ಆಗಿರ್ಬೋದು. ಅದನ್ನು ಸ್ಟೇಟ್ ಗೌರ್ನಮೆಂಟ್ ಅಥವಾ ಸೆಂಟ್ರಲ್ ಗೌರ್ನಮೆಂಟ್ ಅಥವಾ ಯೂನಿಯನ್ ಟೆರಿಟರೀಸ್ ಯಾರು ಬೇಕಾದರೂ ಅದನ್ನ ಒಂದು ರೆನ್ಯುಮಿರೇಷನ್ ಫಾರ್ ದರ್ ಸ್ಪೆಷಲ್ ವರ್ಕ್, ಅಂದರೆ ಒಂದು ಅಕೇಶ್ನಲಿ ಆಗಿ ಮಾಡುವಂಥ ಒಂದು ಸ್ಪೆಷಲ್ ವರ್ಕ್, ಅಥವಾ ಅದನ್ನೊಂದು ಇನ್ಕ್ರಿಮೆಂಟ್ ಆಗಿ ಕೂಡ ಕನ್ಸಿಡರ್ ಮಾಡ್ತಾರೆ. ಸೊ ಅಂಥ ಒಂದನ್ನು ನಾವು ಕೊಡಬೇಕು ಅಂತಂದಾಗ, ವಿಚ್ ಆಫ್ ದ ಫಾಲೋಯಿಂಗ್ ಡಸ್ ನಾಟ್ ಕ್ವಾಲಿಫೈ ಫಾರ್ ಅ ಗ್ರ್ಯಾಂಟ್ ಆಫ್, ಇದನ್ನು ನಾನು ಕೊಡಬೇಕು ಅಂದಾಗ ಯಾವುದೋ ಒಂದು ಕೇಸ್ ಇದರಲ್ಲಿ ಇನ್ಕ್ಲೂಡ್ ಆಗಲ್ಲ ಅಂತಂದಾಗ, ಟೆಂಪ್ರವರಿ ಇನ್ಕ್ರೀಸ್ ಇನ್ ವರ್ಕ್. ಸೊ ವರ್ಕಲ್ಲಿ ಟೆಂಪ್ರವರಿಯಾಗಿ ಇನ್ಕ್ರೀಸ್ ಮಾಡ್ತಾ ಹೋದಾಗ ಈ ಒಂದು ಸ್ಪೆಷಲ್ ಬೆನಿಫಿಟ್ನ ಅಂದರೆ ಪ್ರೊವೈಡ್ ಮಾಡೋಕ್ಕಾಗಲ್ಲ ಒಂದು ಸರ್ವೆಂಟಿಗೆ. ಸೊ ಆನ್ಸರ್ ಇಸ್ ಆಪ್ಷನ್ ಬಿ. Next question, a government servant was transferred from station A to B, relieved on 28/6/2017 and joined duty in a station B after availing a 10 days joining time. So 8/7/2017ಗೆ ಜಾಯ್ನ್ ಆಗ್ತಾರೆ. ಸೊ ಸ್ಟೇಷನ್ ಎ ಇಂದ ರಿಲೀವ್ ಮಾಡಿಕೊಂಡು ಸ್ಟೇಷನ್ ಬಿಗೆ ಜಾಯ್ನ್ ಆಗ್ತಾರೆ. ಯಾವಾಗ ಜಾಯ್ನ್ ಆಗ್ತಾರೆ ಸ್ಟೇಷನ್ ಬಿಗೆ? 8ನೇ ತಾರೀಕು 7ನೇ ತಿಂಗಳು 2017ಗೆ ಜಾಯ್ನ್ ಆಗ್ತಾರೆ. ಹಾಗಾದರೆ ಹಿಸ್ ಇನ್ಕ್ರಿಮೆಂಟ್ ವಾಸ್ ಡ್ಯೂ ಆನ್ 1/7/2017. ವೆನ್ ವಿಲ್ ಬೆನಿಫಿಟ್ ಆಫ್ ಇನ್ಕ್ರಿಮೆಂಟ್, ಹಾಗಾದರೆ ಅವನಿಗೆ ಆ ಇನ್ಕ್ರಿಮೆಂಟ್ ಯಾವಾಗ ಬೆನಿಫಿಟ್ ಅಂದರೆ ಅಡ್ಮೈಸಬಲ್ ಯಾವಾಗ ಅಪ್ಲೈ ಆಗುತ್ತೆ ಅಂತ ನೋಡೋದಾದರೆ, ಫ್ರಮ್ ದ ಡೇಟ್ ಹೀ ಜಾಯಿನ್, ಅವನು ಯಾವತ್ತಿಂದ ಕೆಲಸಕ್ಕೆ ಜಾಯಿನ್ ಆಗಿರ್ತಾನೋ ಆವತ್ತಿಂದ ಅವನ ಒಂದು ಇನ್ಕ್ರಿಮೆಂಟ್ ಶುರು ಆಗ್ತಾ ಹೋಗುತ್ತೆ. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಒನ್. ನೆಕ್ಸ್ಟ್ ಕ್ವೆಶನ್, ವೆನ್ ಕ್ಯಾನ್ ಅನ್ LDC ಬಿ ಕನ್ಸಿಡರ್ ಫಾರ್ ದ ಪ್ರಮೋಷನ್ ಟು ಅ ಹೈಯರ್ ಪೋಸ್ಟ್ ಅಂತ ಇದೆ. ಸೊ LDC ಅಂತಂದರೆ
ಲೋವರ್ ಡಿವಿಷನ್ ಕ್ಲರ್ಕ್, ಯಾವಾಗ ಈ ಲೋವರ್ ಡಿವಿಷನ್ ಕ್ಲರ್ಕ್ನ ನಾವು ಪ್ರಮೋಷನ್ ಮಾಡಬಹುದು ಬೇಸ್ಡ್ ಆನ್ ಆಲ್ ದಿಸ್ ಕ್ರೈಟೀರಿಯಾ, ಅಂದರೆ ಲೋವರ್ ಡಿವಿಷನ್ ಕ್ಲರ್ಕ್ ಟು ಅಪ್ಪರ್ ಡಿವಿಷನ್ ಕ್ಲರ್ಕಿಗೆ ಯಾವಾಗ ಪ್ರಮೋಟ್ ಮಾಡಬಹುದು ಅಂತ ಅಂದರೆ ಆ್ಯಕ್ಚುಲಿ ಸಮ್ಟೈಮ್ಸ್ ಇದರಲ್ಲಿ ಎಕ್ಸ್ಪೀರಿಯನ್ಸ್ನ ಕೂಡ ಕ್ಯಾಲ್ಕುಲೇಟ್ ಮಾಡ್ತಾರೆ. ಅಂದರೆ ಈಗ 5 to 7 years ಆಫ್ ಎಕ್ಸ್ಪೀರಿಯನ್ಸ್ ಆಗಿರಬೇಕು ಅವರಿಗೆ. ಅದಾದಮೇಲೆ ಅವರಿಗೆ ಟೈಪಿಂಗ್ ಟೆಸ್ಟ್ ಕೂಡ ಕೊಡ್ತಾರೆ. ಸೊ ಯಾವಾಗ ಅವರು ಆ ಟೈಪಿಂಗ್ ಟೆಸ್ಟ್ನ ಪಾಸ್ ಆಗ್ತಾರೋ ಹಾಗೇ ಅವರಿಗೆ ನಾವು ಪ್ರಮೋಷನ್ ಕೊಡೋಕ್ಕೆ ಸಾಧ್ಯ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಒನ್. ನೆಕ್ಸ್ಟ್ ಕ್ವೆಶನ್, ಹೂ ಈಸ್ ಅ ಕಾಂಪಿಟೆಂಟ್ ಟು ಗ್ರ್ಯಾಂಟ್ ಅಡ್ವಾನ್ಸ್ ಇನ್ಕ್ರಿಮೆಂಟ್ ಅಂತ ಇದೆ. ಸೊ ಅಡ್ವಾನ್ಸ್ ಇನ್ಕ್ರಿಮೆಂಟ್ನ ಯಾರು ಕೊಡೋದು? ಈಗ ಒಂದು ಗೌರ್ಮೆಂಟ್ ಆಫೀಸಲ್ಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ಯೂಶಲಾಗಿ ವಿ ಥಿಂಕ್ ಅಬೌಟ್ ಇಟ್ ಆಸ್ ಅ ಫೈನಾನ್ಸ್ ಸೆಕ್ರೆಟರಿ ಅಂತ. ಫೈನಾನ್ಸ್ ಸೆಕ್ರೆಟರಿ ಆಗಲ್ಲ ಆ್ಯಂಡ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಲ್ಲ, ಆ್ಯಂಡ್ ಆಬ್ವಿಯಸ್ಲಿ ಹೆಡ್ ಆಫ್ ದಿ ಆಫೀಸ್ ಇಸ್ ರೂಲ್ಡ್ ಔಟ್. ಇದರಲ್ಲಿ ನಮಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದು ಅಥಾರಿಟೀಸ್ ಆಫ್ ಕಾಂಪಿಟೆಂಟ್ ಟು ಕ್ರಿಯೇಟ್ ಅ ಪೋಸ್ಟ್ ಆರ್ ಫೈನಾನ್ಸ್ ಸೆಕ್ರೆಟರಿ. ಇಲ್ಲಿ ಕಾಂಪಿಟೆಂಟ್ ಟು ಗ್ರ್ಯಾಂಟ್ ಅಡ್ವಾನ್ಸ್ ಇನ್ಕ್ರಿಮೆಂಟ್ ಅಂತ ಇದೆ. ಸೊ ಇದನ್ನು ಒಂದು ಅಥಾರಿಟಿಗೆ ವಹಿಸಿರ್ತಾರೆ. ಯಾರು ನಮಗೆ ಒಂದು ಬಿಗಿನಿಂಗಲ್ಲಿ ಒಂದು ಫಸ್ಟ್ ಕ್ವೆಶನ್ ನೋಡಿದ್ವಿ, ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾರಲ್ಲ, ಸೊ ಅದೇ ಅಥಾರಿಟಿ ಅವರೇನೇ ನಮಗೆ ಈ ಒಂದು ಅಡ್ವಾನ್ಸ್ ಇನ್ಕ್ರಿಮೆಂಟ್ನ ಕೊಡೋದು. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಒನ್. Identify the case for which the power under FR 27 are not to be invoked for grant of premature increments. ಸೊ FR 26 ಅಂಡರಲ್ಲಿ FR 27 ಅಂಡರಲ್ಲಿ ಬರುವಂತಹ ಯಾವ ಒಂದು ರೂಲ್ನ ನಾವು ಇಟ್ಕೊಂಡು ಅವ್ರಿಗೆ ಒಂದು ಪ್ರೀಮೆಚೂರ್ ಇನ್ಕ್ರಿಮೆಂಟ್ನ ನಾವು ಗ್ರ್ಯಾಂಟ್ ಮಾಡೋಕ್ಕಾಗಲ್ಲ, ಆ ಒಂದು ತೀರ್ಪನ್ನು ನಾವು ಕೊಡೋಕ್ಕಾಗಲ್ಲ ಅಂತ ನಾವು ನೋಡೋದಾದರೆ, ರಿವಾರ್ಡ್ ಫಾರ್ ಮೆರಿಟೋರಿಯಸ್ ವರ್ಕ್ ಇನ್ ಡಿಸ್ಕ್ರೀಟ್ ಫಾರ್ ದ ಅಡ್ವೈಸ್ ಗಿವನ್ ಬೈ ದ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಇನ್ ಇಂಡಿವಿಜುವಲ್ ಕೇಸ್ ಆಫ್ ಫಿಕ್ಸೇಷನ್ ಆಫ್ ಪೇ, ಅವ್ರಿಗೊಂದು ಫಿಕ್ಸೇಷನ್ ಆಫ್ ಪೇ ಬೇಸ್ಡ್ ಮೇಲೆನಾ, in disagreed of the normal rules governing fixation to pay except in case of hardship whereas the circumstances unusual. ಈ ಎಲ್ಲ ಪಾಯಿಂಟ್ಸ್ಗಳನ್ನ ಇಟ್ಕೊಂಡು ನಾವು ಕೂಡ ಒಂದು ಪರ್ಸನ್ನಿಗೆ ಒಂದು ಪ್ರೀಮೆಚೂರ್ ಇನ್ಕ್ರಿಮೆಂಟ್ಸ್ನ ನಾವು ಕೊಡೋಕ್ಕಾಗಲ್ಲ. ಆ್ಯಂಡ್ ನಾವು ಆ ರೂಲ್ನ ಇಲ್ಲಿ ಅಬ್ಸರ್ವ್ ಮಾಡಬಹುದು. ಎಕ್ಸಾಕ್ಟ್ಲಿ ವಾಟ್ ದಟ್ FR 26 ರೂಲ್ ಸೇಸ್ ಅಂತ ಅಂದರೆ, FR 27 ರೂಲ್ ಇಲ್ಲಿ ನೋಡ್ಬೋದು, ಸಬ್ಜೆಕ್ಟ್ ಟು ಎನಿ ಜನರಲ್ ಆರ್ ಸ್ಪೆಷಲ್ ಆರ್ಡರ್ಸ್ ದಟ್ ಮೇ ಬಿ ಮೇಡ್ ಬೈ ದ ಪ್ರೆಸಿಡೆಂಟ್ ಇನ್ ದಿಸ್ ಬಿಹಾಫ್, ಆ್ಯನ್ ಅಥಾರಿಟಿ ಮೇ ಗ್ರ್ಯಾಂಟ್ ಪ್ರೀಮೆಚೂರ್ ಇನ್ಕ್ರಿಮೆಂಟ್ ಟು ಅ ಗವರ್ನಮೆಂಟ್ ಸರ್ವೆಂಟ್ ಆನ್ ಅ ಟೈಮ್ ಸ್ಕೇಲ್ ಆಫ್ ಅ ಪೇ ಇಫ್ ಇಟ್ ಇಸ್ ಅ ಪವರ್ ಟು ಕ್ರಿಯೇಟ್ ಅ ಪೋಸ್ಟ್ ಇನ್ ದ ಸೇಮ್ ಕೇಡರ್ ಆನ್ ದ ಸೇಮ್ ಸ್ಕೇಲ್ ಆಫ್ ಪೇ. ಸೊ ಸೇಮ್ ಸ್ಕೇಲ್ ಆಫ್ ಪೇ ಇದ್ದಾಗ ಮಾತ್ರ ಅವರಿಗೆ ನಾವು ಪೇ ಮಾಡೋಕ್ಕೆ ಸಾಧ್ಯ. ಅವರು ಮೆರಿಟೋರಿಯಸ್ ಮೇಲೆ ಆಗಿರ್ಬೋದು ಅಥವಾ ಬೇರೆ ಒಂದು ಕ್ರೈಟೀರಿಯಾಸ್ನ ಇಟ್ಕೊಂಡು ಅಥವಾ ಈ ಮಿನಿಸ್ಟ್ರಿಯಿಂದ ಫಿಕ್ಸೇಷನ್ ಆಗಿರ್ಬೋದು ಅಥವಾ ಗವರ್ನಿಂಗ್ ಫಿಕ್ಸೇಷನ್ ಪೇ ಆಗಿರ್ಬೋದು, ಈ ಥರ ಒಂದು ಅನ್ಯೂಶುವಲ್ ಆಗಿರುವಂಥ ಸರ್ಕಮ್ಸ್ಟೆನ್ಸ್ನ ಇಟ್ಕೊಂಡು ಅವ್ರಿಗೆ ಪ್ರೀಮೆಚೂರ್ ಇನ್ಕ್ರಿಮೆಂಟ್ಸ್ನ ಕೊಡೋಕ್ಕಾಗೋದಿಲ್ಲ. ಸೊ ಅದು ಬೇಸ್ಡ್ ಆನ್ ದೇರ್ ಪೇ ಸ್ಕೇಲ್ ಮೇಲೇ ಒಂದು ಪ್ರೀಮೆಚೂರ್ ಇನ್ಕ್ರಿಮೆಂಟ್ಸ್ ಇರುತ್ತೆ. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಒನ್. Next question, how is advance increment granted to a stenographers of subordinate officers on qualifying a speed test in shorthand, 120 words per minute treated for the purpose of pay fixation. ಈಗ ಶಾರ್ಟ್ ಹ್ಯಾಂಡ್ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇರುತ್ತೆ. ಅವರಿಗೆ ಅಂದರೆ ಅವ್ರನ್ನ ವಿ ಕಾಲ್ ಇಟ್ ಆಸ್ ಅ ಸ್ಟೆನೋಗ್ರಾಫರ್ಸ್. ಆ ಸ್ಟೆನೋಗ್ರಾಫರ್ಸ್ಗೆ ಯಾವ ರೀತಿಯಾಗಿ ಒಂದು ಅಡ್ವಾನ್ಸ್ ಇನ್ಕ್ರಿಮೆಂಟ್ನ ಫಿಕ್ಸ್ ಮಾಡ್ತಾರೆ ಅಂತ ನಾವು ನೋಡೋದಾದರೆ, ಇಟ್ ಈಸ್ ಟ್ರೀಟೆಡ್ ಆಸ್ ಅ ಪೇ ಫಾರ್ ಆಲ್ ದ ಪರ್ಪಸ್. ಸಪ್ರೇಟಾಗಿ ಅವ್ರನ್ನ ಒಂದು ಎಲಿಮೆಂಟ್ ಅಂತ ಟ್ರೀಟ್ ಮಾಡಲ್ಲ, ಮತ್ತು ಇಷ್ಟೇ ಸ್ಪೆಸಿಫಿಕ್ ಪೀರಿಯಡಿಗೆ ನಾವು ಅವ್ರಿಗೆ ಪೇ ಮಾಡಬೇಕು ಅಂತ ಟ್ರೀಟ್ ಮಾಡಲ್ಲ, ಮತ್ತು ಗ್ರಾಂಟೆಡ್ ಅ ಸಪ್ರೇಟ್ ಎಲಿಮೆಂಟ್ ಟಿಲ್ ಚೇಂಜ್ ಆಫ್ ದ ನೆಕ್ಸ್ಟ್ ಕೆಡೇರ್ ಅಂತಲೂ ಏನು ಅವ್ರಿಗೆ ಚೂಸ್ ಮಾಡಲ್ಲ. ಅವರಿಗೆ ಕೊಡುವಂಥದ್ದೇ ಎಲ್ಲ ಪರ್ಪಸ್ಗೆ, ಇಟ್ ಈಸ್ ದ ಪೇ ಇಸ್ ಟ್ರೀಟೆಡ್ ಫಾರ್ ಆಲ್ ದ ಪರ್ಪಸ್ ಅಂತ ಕೊಡ್ತಾರೆ ಸ್ಟೆನೋಗ್ರಾಫರ್ಸಿಗೆ. ಸೊ ಕ್ವೆಶನ್ ನಂಬರ್ 9, ವೇರ್ ಶುಡ್ ದ ಮೆಡಿಕಲ್ ಸರ್ಟಿಫಿಕೇಟ್ ಆಫ್ ಫಿಟ್ನೆಸ್ ಪ್ರೊಡ್ಯೂಸ್ಡ್ ಆನ್ ಅ ಫಸ್ಟ್ ಅಪಾಯಿಂಟ್ಮೆಂಟ್ ಬಿ ಕೆಪ್ಟ್ ಆಫ್ಟರ್ ಮೇಕಿಂಗ್ ದ ನೆಸೆಸರಿ ಎಂಟ್ರಿ. ಈಗ ಒಂದು ಗೌರ್ಮೆಂಟ್ ಜಾಬಿಗೆ ಹೋದಾಗ ಆಬ್ವಿಯಸ್ಲಿ ಮೆಡಿಕಲ್ ಸರ್ಟಿಫಿಕೇಟ್ ಆಫ್ ಫಿಟ್ನೆಸ್ ಇಸ್ ವೆರಿ ಮಚ್ ನೆಸೆಸರಿ. ಆ ಮೆಡಿಕಲ್ ಸರ್ಟಿಫಿಕೇಟ್ ಆಫ್ ಫಿಟ್ನೆಸ್ನ ಎಲ್ಲಿ ಪ್ರೊಡ್ಯೂಸ್ ಮಾಡಬೇಕು ಆನ್ ದ ಫಸ್ಟ್ ಅಪಾಯಿಂಟ್ಮೆಂಟ್ ಅದಾದಮೇಲೆ ಆ ನೆಸೆಸರಿ ಎಂಟ್ರಿ ಎಲ್ಲ ಮುಗಿದ್ಮೇಲೆ ಅದು ಎಲ್ಲಿರಬೇಕು ಅಂತ ನಾವು ನೋಡೋದಾದರೆ ಸರ್ವಿಸ್ ಬುಕ್ ಆಫ್ ದಿ ಅಫಿಷಿಯಲ್. ಆಪ್ಷನ್ಸ್ ಬಿನೇ ವೈ ಇಟ್ ಕಾಂಟ್ ಬಿ ಇನ್ ಸೇಫ್ ಕಸ್ಟಡಿ ಅಲಾಂಗ್ ವಿತ್ ಅದರ್ ಡಾಕ್ಯುಮೆಂಟ್ಸ್ ಕನೆಕ್ಟೆಡ್ ವಿತ್ ದ ಸರ್ವಿಸ್ ಅಂದರೆ, ಸೊ ಮೆಡಿಕಲ್ ಸರ್ಟಿಫಿಕೇಟ್ನ ಅವರು ಸಪ್ರೇಟಾಗಿ ಫಾಲೋ ಅಪ್ ಮಾಡ್ತಾ ಇರ್ತಾರೆ. ಆ್ಯಂಡ್ APAR ಆಫ್ ದಿ ಅಫಿಷಿಯಲ್ ಅಂತ ಇದೆ. APAR ಫುಲ್ ಫಾರ್ಮ್ ನಾವು ನೋಡೋದಾದರೆ ಆ್ಯನ್ಯುಯಲ್ ಪರ್ಫಾರ್ಮೆನ್ಸ್ ಅಸೆಸ್ಮೆಂಟ್ ರಿಪೋರ್ಟ್ ಅಂತ. ಈ ಆ್ಯನ್ಯುಯಲ್ ಪರ್ಫಾರ್ಮೆನ್ಸ್ ಅಸೆಸ್ಮೆಂಟ್ ರಿಪೋರ್ಟ್ ಯಾಕಂದರೆ ದ ವರ್ಡ್ ಇಟ್ ಸೆಲ್ಫ್ ಸೇಸ್ ಅದು ಒಂದು ನಮ್ಮ ಆ್ಯನ್ಯುಯಲ್ ಪರ್ಫಾರ್ಮ್ನ ಅಸೆಸ್ ಮಾಡುತ್ತೆ, ಯಾವ ರೀತಿಯಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದೀವಿ ಅಂತ. ಸೊ ಆಪ್ಷನ್ ಸಿ ಇಸ್ ಅ ರೂಲ್ಡ್ ಔಟ್. ಸೊ ಹೆನ್ಸ್ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಒನ್. ನೆಕ್ಸ್ಟ್ ಕ್ವೆಶನ್ ಬಂದು, power of the president have been delegated to administrative minister to authorize the drawal of pay and allowances in a relaxation of FR 10
ಫಾರ್ ಅ ಪೀರಿಯಡ್ ನಾಟ್ ಎಕ್ಸೀಡಿಂಗ್ ಡ್ಯಾಶ್ ಮಂತ್ಸ್ ಇನ್ ರೆಸ್ಪೆಕ್ಟ್ ಆಫ್ ಫ್ರೆಶ್ ಅಪಾಯಿಂಟ್ಮೆಂಟ್ ಟು ಅ ಗೌರ್ನಮೆಂಟ್ ಸರ್ವಿಸ್ ವಿತೌಟ್ ಮೆಡಿಕಲ್ ಸರ್ಟಿಫಿಕೇಟ್ ಆಫ್ ಅ ಹೆಲ್ತ್. ಸೊ ವಿತೌಟ್ ಮೆಡಿಕಲ್ ಸರ್ಟಿಫಿಕೇಟ್ ಆಫ್ ದಿ ಹೆಲ್ತ್ ಅಂತ ಅಪಾಯಿಂಟ್ ಮಾಡ್ಕೊಳ್ಬೇಕು FR10 ರೂಲ್ ಅಂಡರಲ್ಲಿ ಅಂದರೆ ಅದಕ್ಕಿರುವಂಥ ಡ್ಯೂರೇಷನ್ ಆಫ್ ಟೈಮ್ ಎಷ್ಟು ಅಂತಂದರೆ ಓನ್ಲಿ 2 ಮಂತ್ಸ್ ಅದಕ್ಕೆ ಇರುವಂಥದ್ದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು EMRS ಅಡ್ಮಿನಿಸ್ಟ್ರೇಟಿವ್ ಆಪ್ಟಿಟ್ಯೂಡ್ನ ಟಾಪ್ 10 ಕ್ವೆಶನ್ಸ್ನ ನಾನು ಸಾಲ್ವ್ ಮಾಡಿದ್ದೀನಿ. ಸೊ ಇನ್ನು ರಿಮೈನಿಂಗ್ ಕ್ವೆಶನ್ಸ್ಗಳನ್ನ ಪ್ರೀವಿಯಸ್ ಇಯರ್ ಪೇಪರ್ ಕ್ವೆಶನ್ಸ್ನ ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಅದರ ಜೊತೆಗೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಾನು ಈ ಒಂದು PDF ಮೆನ್ಷನ್ ಮಾಡಿರ್ತೀನಿ. ಇದು ಕಂಪ್ಲೀಟ್ ಐಡಿಯಾ ಕೊಡುತ್ತೆ ನಿಮಗೆ, ಒಂದು ಕಂಪ್ಲೀಟ್ ಫಂಡಮೆಂಟಲ್ ರೂಲ್ಸ್, ಇನ್ಕ್ರಿಮೆಂಟ್ಸ್ ಬಗ್ಗೆ ಎಲ್ಲ ಯಾವ್ಯಾವ ರೀತಿಯಾಗಿದೆ ಅನ್ನೋವಂಥ ಒಂದು ಕಂಪ್ಲೀಟ್ ಐಡಿಯಾ ಈ PDF ನಿಮಗೆ ಸಿಗುತ್ತೆ. ಸೊ ನೀವು ಈ PDF ರೆಫರ್ ಮಾಡ್ಕೊಳ್ಬೋದು. ಆ್ಯಂಡ್ ಇದರಲ್ಲಿ ನಾನು ಮೇಜರ್ ಪಾಯಿಂಟ್ಸ್ಗಳನ್ನ ಕೂಡ ಹೈಲೈಟ್ ಮಾಡಿದ್ದೀನಿ, ನೀವು ಅದನ್ನ ಅಬ್ಸರ್ವ್ ಮಾಡ್ಕೋಬೋದು. ಆ್ಯಂಡ್ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಸೊ ಈ ಚಾಪ್ಟರ್ನ ಜಸ್ಟ್ ಒಂದು ಥರೋ ಆಗಿ ನೀವು ನೋಡ್ಕೊತ ಹೋದರೆ ಯು ವಿಲ್ ಗೆಟ್ ಒಂದು ಫಂಡಮೆಂಟಲ್ ಲೈಕ್ ಒಂದು ಬೇಸಿಕ್ ಐಡಿಯಾ ಸಿಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಅಡಿಷನಲ್ ಪೇ ಅಥವಾ ಕಾಂಬಿನೇಷನ್ ಆಫ್ ಅಪಾಯಿಂಟ್ಮೆಂಟ್ಸ್ ಯಾವ ರೀತಿಯಾಗಿರುತ್ತೆ ಅದನ್ನೆಲ್ಲ ನೀವು ನೋಡ್ಕೊತಾ ಹೋಗ್ಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ರಿಮೈನಿಂಗ್ ಕ್ವೆಶನ್ಸ್ನ ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.